ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಕೋಜಿ ಕೇರ್ ಕ್ರೀಮ್ ಬಗ್ಗೆ ಹೇಳ್ತಿದ್ದೀನಿ. ಸೊ ನಾನು ಇದನ್ನು ತುಂಬ ದಿನದಿಂದ ಯೂಸ್ ಮಾಡಿದ್ದೀನಿ, ಬಟ್ ಇವಾಗ ಸ್ಕಿಪ್ ಮಾಡಿದ್ದೀನಿ ಬಿಕಾಸ್ ನನಗೆ ಅದು ಸಾಕು ಅಂತ ಅನ್ನಿಸ್ತು. ಸೊ ನನ್ನ ಸ್ಕಿನ್ ಕರೆಕ್ಟಾಗಿ ಆಯಿತು. ಸ್ಟ್ರಕ್ಚರ್ ಇರ್ಬೋದು, ಕಲರ್ ಇರ್ಬೋದು, ಸೊ ಪಿಗ್ಮೆಂಟೇಷನ್ ಆಗಿರ್ಬೋದು, ಡಾರ್ಕ್ ಸ್ಪಾಟ್ಸ್ ಇರ್ಬೋದು, ಆ್ಯಂಟಿ ಏಜಿಂಗ್ ಇರ್ಬೋದು, ಲೈನ್ಸ್ ಆಗಿರ್ಬೋದು, ಈ ಥರ ತುಂಬ ಇತ್ತು ಮುಖದ ಮೇಲೆ. ಅವಾಗ ಅದನ್ನು ಯೂಸ್ ಮಾಡಿದ್ದೀನಿ. ಅದರ ಅನುಭವ ಹೇಗಿತ್ತು, ಸೊ ನನಗೆ ರಿಪೇರಿ ಆಗಲಿಕ್ಕೆ, ನನ್ನ ಸ್ಕಿನ್ ರಿಪೇರ್ ಆಗಲಿಕ್ಕೆ ಯೂಸ್ ಆಯಿತಾ ಅಥವಾ ಇಲ್ವಾ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಪ್ಲೀಸ್ ಕೀಪ್ ವಾಚಿಂಗ್ ಅಂತ ಹೇಳ್ತೀನಿ. ಯಾರು ಸ್ಕಿಪ್ ಮಾಡಬೇಡಿ. ಫಸ್ಟಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಿಕಾಸ್ ನೀವು ಒಂದು ಲೈಕ್ ಮಾಡೋದ್ರಿಂದ, ಕಮೆಂಟ್ ಮಾಡೋದ್ರಿಂದ ನನಗೆ ಸ್ಪೋರ್ಟಿವ್ ಆಗುತ್ತೆ. ಸೊ ನೆಕ್ಸ್ಟ್ ಯಾವ ಥರ ವಿಡಿಯೋ ಮಾಡಬೇಕು ಅಂತ ಮೋಟಿವ್ ಆಗುತ್ತೆ. ಸೊ ಹಾಗಾಗಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಕೋಜಿ ಕೇರ್ ಕ್ರೀಮ್ ಅನ್ನೋದು ಒಂದು ವೈಟ್ನಿಂಗ್ ಕ್ರೀಮ್ ಆಗಿ ಯೂಸ್ ಮಾಡ್ತೀವಿ. ಇದು ಮೆಡಿಕಲಲ್ಲಿ ಸಿಗುತ್ತೆ. ಸೊ ಫಾರ್ಮಸಿಯಲ್ಲಿ ಸಿಗುವಂತಹ ಕ್ರೀಮ್ ಇದು. ಇದ್ರ ಮೇಲೆ ಬರೆದಿದ್ದಾರೆ ವೈಟ್ನಿಂಗ್ ಕ್ರೀಮ್ ಅಂತ. ಸೊ ತುಂಬ ಜನ ಯೂಸ್ ಮಾಡ್ತಾರೆ. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ. ಬಿಕಾಸ್ ನಾವು ಒಂದು ಕ್ರೀಮ್ ಯೂಸ್ ಮಾಡ್ತೀವಿ ಅನ್ನೋದಾದರೆ ಅದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡು ಯೂಸ್ ಮಾಡಬೇಕೇ ಹೊರತು, ಸೊ ಏನೋ ಒಂದು ಯಾರೋ ಹೇಳ್ತಾರೆ, ಸೊ ಅವ್ರಿಗೆ ಸೂಟ್ ಆಗಿದೆ, ನನಗೂ ಸೂಟ್ ಆಗ್ಬೋದು, ನನ್ನ ಸ್ಕಿನ್ಗೂ ಮ್ಯಾಚ್ ಆಗ್ಬೋದು ಅಂತ ಯೂಸ್ ಮಾಡ್ಲಿಕ್ಕೆ ನೋಡ್ತೀರಾ. ಬಿಕಾಸ್ ಆ ಥರ ಮಾಡಬೇಡಿ. ಬಿಕಾಸ್ ನಿಮ್ಮ ಸ್ಕಿನ್ ಬಂದುಬಿಟ್ಟು ನಿಮ್ಮದೇ ಸ್ಕಿನ್ ಬೇರೆ ಆಗಿರುತ್ತೆ, ಸೊ ಅವ್ರ ಸ್ಕಿನ್ನೇ ಬೇರೆ ಆಗಿರುತ್ತೆ. ಸೊ ಹಾಗಾಗಿ ಒಂದು ಸಾರಿ ಯಾವುದೇ ಕ್ರೀಮ್ ಯೂಸ್ ಮಾಡಬೇಕಾದ್ರೂ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಸೊ ಪ್ಯಾಚ್ ಟೆಸ್ಟ್ ಮಾಡಿದಾದ ನಂತರ ನಿಮಗೇನು ಬರ್ನಿಂಗ್ ಆಗಲಿಲ್ಲ, ಸ್ಕಿನ್ ಈಚಿಂಗ್ ಆಗಲಿಲ್ಲ, ಸೊ ಪಿಂಪಲ್ ಆಗಲಿಲ್ಲ ಅಂದರೆ ನೀವು ಖಂಡಿತವಾಗ್ಲೂ ಯೂಸ್ ಮಾಡ್ಬೋದು. ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ. ಸೊ ನನಗೆ ನನ್ನ ಸ್ಕಿನ್ ಬಂದುಬಿಟ್ಟು ನಾನು ಹೇಳೋ ಹಾಗೆ ನಾರ್ಮಲ್ ಸ್ಕಿನ್. ಸೊ ನಾರ್ಮಲ್ ಸ್ಕಿನ್ಗೆ ತುಂಬ ಸೂಟ್ ಆಗಿತ್ತು. ಸೊ ನನ್ನ ಸ್ಕಿನ್ಗೆ ಒಂದು ಒಳ್ಳೆ ಕ್ರೀಮ್, ನೈಟ್ ಕ್ರೀಮ್, ಇದನ್ನು ನೈಟ್ ಯೂಸ್ ಮಾಡಬಹುದು. ಸೊ ಬೆಳಿಗ್ಗೆ ಯೂಸ್ ಮಾಡ್ತೀರಾ ಅಂದರೆ ಖಂಡಿತ ಬೇಡ. ಬಿಕಾಸ್ ಅದು ಕ್ರೀಮಿ ಸ್ಟ್ರಕ್ಚರಲ್ಲಿರೋದ್ರಿಂದ ಸೊ ಏನಂತೀರ, ಆಯಿಲ್ ಥರ ಫೀಲ್ ಆಗುತ್ತೆ. ಸೊ ಹಾಗಾಗಿ ನೀವು ಇದನ್ನು ನೈಟ್ ಸ್ಕಿನ್ ಕೇರಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಕೋಜಿ ಕೇರ್ ಕ್ರೀಮ್ ನೀವು ಯೂಸ್ ಮಾಡ್ತೀರಾ ಅಂದರೆ ಮೊದಲಿಗೆ ಪ್ಯಾಚ್ ಟೆಸ್ಟ್ ಮಾಡಿ, ಅದಾದ ನಂತರ ನೀವು ನಿಮ್ಮ ನೈಟ್ ಸ್ಕಿನ್ ಕೇರಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಬಿಕಾಸ್ ಇದನ್ನು ಡೇ ಯೂಸ್ ಮಾಡಬೇಡಿ. ಇದರಲ್ಲಿ ಆಯಿಲ್ ಕಂಟೆಂಟ್ ಇರೋದ್ರಿಂದ, ಕ್ರೀಮಿ ಸ್ಟ್ರಕ್ಚರ್ ಆಗಿರೋದ್ರಿಂದ ನಿಮಗೆ ಆಯಿಲ್ ಥರ ಫೀಲ್ ಆಗುತ್ತೆ. ಸೊ ನೈಟ್ ಟೈಮ್ ಯೂಸ್ ಮಾಡಿ, ಒಳ್ಳೆ ರಿಸಲ್ಟ್ ಇದೆ. ಸೊ ನೀವು 15 ಡೇಸ್, 1 ಮಂತ್, 1.5 ತಿಂಗಳು ಯೂಸ್ ಮಾಡಿ ನನಗೆ ಯೂಸ್ ಆಗಲಿಲ್ಲ ಅಂತ ಅನ್ಕೊಳ್ಳೋಕೆ ಹೋಗ್ಬಿಡಿ. ಬಿಕಾಸ್ ಇದೊಂದು ಕ್ರೀಮ್ ಬಂದುಬಿಟ್ಟು ಒಂದು ಸ್ವಲ್ಪ ಲೇಟಾಗಿಯೇ ಇದರ ಒಂದು ರಿಸಲ್ಟ್ನ ಕೊಡುತ್ತೆ. ಕೊಟ್ಟರು ಅದು ಒಂದು ಒಳ್ಳೆ ರಿಸಲ್ಟ್ ಆಗಿರುತ್ತೆ. ಸೊ ಲೇಟಾಗಿ ಕೊಟ್ಟರು ಲೇಟೆಸ್ಟ್ ಆಗಿ ಇರುತ್ತೆ ಅಂತಾರಲ್ಲ, ಹಾಗೆ ಒಂದು ಒಳ್ಳೆ ರಿಸಲ್ಟ್ನ ನಿಮ್ಮ ಫೇಸ್ಗೆ ಕೊಡುತ್ತೆ. ಸೊ ಈ ಯಾಕೆ ಯೂಸ್ ಮಾಡ್ತೀವಿ ಅನ್ನೋದು, ಕೋಜಿ ಕೇರ್ ಕ್ರೀಮಲ್ಲಿ ಏನೇನು ಇನ್ಕ್ಲೂಡ್ ಇದೆ ಅನ್ನೋದಾದರೆ, ಕ್ಲೋಜಿ ಕೇರ್ ಆ್ಯಸಿಡ್ ಇದೆ, ಪ್ಲಸ್ ಆರ್ಬೋಟೈನ್ ಇದೆ, ಪ್ಲಸ್ ಗ್ಲೂಟೋಥೈನ್ ಇದೆ. ಸೊ ನಮ್ಮ ಸ್ಕಿನ್ಗೆ ಗ್ಲೋ ಆಗಲಿಕ್ಕೆ ಗ್ಲೂಟೋಥೈನ್ ತುಂಬಾ ಯೂಸ್ ಇದೆ. ಸೊ ಹಾಗಾಗಿ ನಮ್ಮ ಫೇಸ್ ಸ್ವಲ್ಪ ಗ್ಲೋ ಆಗುತ್ತೆ, ಸೊ ವೈಟ್ ಆಗುತ್ತೆ, ಹಾಗೆ ಬ್ರೈಟ್ ಆಗುತ್ತೆ ಕೂಡ. ಈ ಒಂದು ಕ್ರೀಮ್ ಮ್ಯಾಜಿಕ್ ಅಂತಲೇ ಹೇಳ್ಬೋದು. ನಿಮ್ಮ ಸ್ಕಿನ್ನನ್ನು ಸ್ಲೋಲಿ ನಿಮ್ಮ ಸ್ಕಿನ್ ಟೆಕ್ಸ್ಚರ್ನ ಚೇಂಜ್ ಮಾಡ್ತಾ ಬರುತ್ತೆ. ಸೊ ಸಡನ್ನಾಗಿ ಒಂದು ನೈಟಲ್ಲೇ ಒಂದು ಬೆಳಗಾಗ್ತೀವಿ ಅಂತ ಯಾವ ಕ್ರೀಮು ಇಲ್ಲ. ಸೊ ಹಂಗೆ ಇರೋ ಕ್ರೀಮ್ ನಂಬೋಕ್ಕಾಗಲ್ಲ. ಸೊ ಈ ಒಂದು ಕ್ರೀಮ್ನ ನಂಬಬಹುದು. ಇದು ಸ್ಲೋಲಿ ನಿಮ್ಮ ಸ್ಕಿನ್ನನ್ನು ಸ್ಟ್ರಕ್ಚರ್ನ ಚೇಂಜ್ ಮಾಡುತ್ತೆ. ಹಾಗೆ ಸೇಡ್ ಕೂಡ ಒಂದು ಸೈಡ್ ಅಥವಾ 2 ಸೈಡ್ ನಿಮ್ಮ ಸ್ಕಿನ್ ಸ್ಟ್ರಕ್ಚರ್ ಇರುತ್ತಲ್ಲ ಅದನ್ನು ಚೇಂಜ್ ಮಾಡುತ್ತೆ. ಸೊ ಹಾಗೆ ಮಾಯಿಶ್ಚರೈಸರ್ ಕೂಡ ಆಗಿ ವರ್ಕ್ ಮಾಡುತ್ತೆ ನಿಮ್ಮ ಸ್ಕಿನ್ಗೆ. ಸೊ ಪಿಗ್ಮೆಂಟೇಷನ್ ಇದ್ದರೆ, ಅದು ಹೈಪರ್ ಪಿಗ್ಮೆಂಟೇಷನ್ ಇದ್ದರೆ ಅಂತೂ ತುಂಬಾ ಒಳ್ಳೆಯದು. ನೀವು ಕಣ್ಣು ಮುಚ್ಕೊಂಡು ಈ ಒಂದು ಕ್ರೀಮ್ನ ಯೂಸ್ ಮಾಡ್ಬೋದು. ಸೊ ನಿಮಗೆ ವಿತಿನ್ 15 ಡೇಸ್, 2 ಮಂತಲ್ಲಿ ಇದರ ರಿಸಲ್ಟ್ ನಿಮಗೆ ಕ್ಲಿಯರ್ ಆಗುತ್ತೆ. ಸೊ ಈ ಒಂದು ಕ್ರೀಮ್ ನೀವು ಯೂಸ್ ಮಾಡ್ತೀರಾ, ಸೊ ನನಗೀಗ ಸಾಕಾಗಿದೆ, ಬೇಡಪ್ಪ ನಾವು ಬೇರೆ ಕ್ರೀಮ್ಗೆ ಅಡಿಕ್ಟ್ ಆಗಿದ್ದೀವಿ, ಈ ಕ್ರೀಮ್ ತಗೊಳಕ್ಕಾಗಲ್ಲ ಅಂತ ಬಿಟ್ಟರೂ ಕೂಡ ಯಾವುದೇ ಪ್ರಾಬ್ಲಮ್ ಇಲ್ಲ. ಸೊ ಈ ಥರ ಕ್ರೀಮ್ ಸಿಗೋದು ಅಪರೂಪ. ಸೊ ಯಾವ ಕ್ರೀಮ್ ಆದರೂ ಯೂಸ್ ಮಾಡಿ ಬಿಡ್ತೀವಿ ಅನ್ನೋದಾದರೆ, ಬಿಟ್ಟಾದ ತಕ್ಷಣ ನಮ್ಮ ಫೇಸ್ ಡಾರ್ಕ್ ಆಗುತ್ತೆ, ಸೊ ಇನ್ನೂ ಹೈಪರ್ ಪಿಗ್ಮೆಂಟೇಷನ್ ಆಗುತ್ತೆ, ಸೊ ಪಿಂಪಲ್ ಆಗುತ್ತೆ. ಆದರೆ ಈ ಕ್ರೀಮ್ ಆ ಥರ ಅಲ್ಲ. ಸೊ ಮೇಯ್ನಾಗಿ ಈ ಒಂದು ರೀಸನಿಂದ ನಾನು ತುಂಬ ದಿನದಿಂದ ಯೂಸ್ ಮಾಡಿ ಇವಾಗ ಸ್ಕಿಪ್ ಮಾಡಿದ್ದೀನಿ ಅಷ್ಟೇ. ಸೊ ಬಿಕಾಸ್ ಇವಾಗ ನನಗೆ ಹೈಪರ್ ಪಿಗ್ಮೆಂಟೇಷನ್ ಇಲ್ಲ, ಆಕ್ನಿ ಮಾರ್ಕ್ಸ್ ಇಲ್ಲ, ಪಿಂಪಲ್ ಇಲ್ಲ, ಯಾಕೆ ಯೂಸ್ ಮಾಡಲಿ ಅಲ್ವಾ? ಸ್ಕಿನ್ ಕರೆಕ್ಟ್ ಇದೆ, ಕ್ಲಿಯರ್ ಇದೆ, ಯಾಕೆ ಯೂಸ್ ಮಾಡೋದಂತ ಸುಮ್ಮನೆ ಬಿಟ್ಟಿದ್ದೀನಿ. ಸೊ ನೀವು ಯೂಸ್ ಮಾಡ್ತೀರಾ, ನಿಮ್ಮ ಸ್ಕಿನ್ ಬಂದುಬಿಟ್ಟು ಹೈಪರ್ ಪಿಗ್ಮೆಂಟೇಷನ್ ಇದೆ, ಡಾರ್ಕ್ ಆಗಿದೆ, ಡಲ್ ಆಗಿದೆ, ಸೊ ಬಾಯಿ ಸುತ್ತ ಎಲ್ಲ
ಈ ಸುತ್ತ ಎಲ್ಲ ಕಪ್ಪಗಿದೆ ನನಗೆ ಈ ಸೈಡೆಲ್ಲ ತುಂಬ ಕಪ್ಪಗಿತ್ತು. ಸೊ ಅನಿವನ್ ಸ್ಕಿನ್ ಟೋನ್ ಅಂತಾರಲ್ಲ ಆ ಥರ, ಈ ಹೆಡ್ ಹತ್ರ ಆಗಿರ್ಬೋದು, ಬಾಯಿ ಹತ್ರ ಆಗಿರ್ಬೋದು, ತುಂಬ ಅನಿವನ್ ಸ್ಕಿನ್ ಟೋನ್ ಇತ್ತು. ಆ ಒಂದು ಕ್ರೀಮಿಂದ ನನಗೆ ತುಂಬ ಯೂಸ್ ಆಯಿತು, ಹೆಲ್ಪ್ ಆಯಿತು. ಸೊ ರಿಕವರಿ ಆಯಿತು. ಬೇಗನೆ ಆಗುತ್ತೆ ಅಂತ ಇಲ್ಲ, ಸೊ ಸ್ಲೋಲಿ ರಿಕವರಿ ಆಗುತ್ತೆ. ಸೊ ಪರ್ಮನೆಂಟಾಗಿ ಹೋಗುತ್ತೆ ಅಷ್ಟೇ. ಯಾವುದೇ ಒಂದು ಕ್ರೀಮ್ ಯೂಸ್ ಮಾಡ್ತೀರಾ ಅನ್ನೋದಾದರೆ ಅದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳಿ. ನಿಮ್ಮ ಸ್ಕಿನ್ನನ್ನು ಲೈಟ್ ಮಾಡುತ್ತಾ, ವೈಟ್ ಮಾಡುತ್ತಾ, ಬ್ರೈಟ್ ಮಾಡುತ್ತಾ, ಇದರಿಂದ ಏನೋ ಇನ್ಫೆಕ್ಷನ್ ಆಗುತ್ತಾ, ಇರಿಟೇಟ್ ಆಗುತ್ತಾ, ಸೊ ಸ್ಕಿನ್ ಹಾಳಾಗುತ್ತಾ ಅಥವಾ ಚೆನ್ನಾಗಾಗುತ್ತಾ, ತ್ವಚೆನ ತುಂಬ ಕೇರ್ ಮಾಡಬೇಕಾಗುತ್ತೆ. ನಮ್ಮ ಸ್ಕಿನ್ ಒಂದು ಸಾರಿ ಡ್ಯಾಮೇಜ್ ಆಯಿತು ಅಂದರೆ ಅದನ್ನು ರಿಪೇರ್ ಮಾಡ್ಕೊಳ್ಳೋಕ್ಕೆ ತುಂಬ ದಿನ ತಗೊಳುತ್ತೆ, ಸೊ ತುಂಬ ಟೈಮ್ ತಗೊಳುತ್ತೆ. ಸೊ ನಮ್ಮ ಸೆಲ್ಫ್ ಕಾನ್ಫಿಡೆನ್ಷನ್ ಅನ್ನೋ ಏನಿರುತ್ತಲ್ವ ಅದನ್ನು ಕುಗ್ಸುತ್ತೆ. ಹಂಗಾಗಿ ಹೇಳ್ತಿದ್ದೀನಿ, ನಾವು ಹೆಂಗೆ ಇದ್ರೂ ನಮಗೆ ಚೆನ್ನಾಗಿ ಅನಿಸ್ಬೇಕು. ನಮ್ಮ ಸ್ಕಿನ್ ತುಂಬ ಸಾಫ್ಟಾಗಿರಬೇಕು, ಯೂತ್ಫುಲ್ ಥರ ಕಾಣಬೇಕು. ನಾವು ಎಷ್ಟೇ ವಯಸ್ಸಾದರೂ ವಯಸ್ಸಾಗದೇ ಇರೋ ಥರ ಕಾಣಬೇಕು ಅನ್ನೋದಾದರೆ ನಮ್ಮ ಸ್ಕಿನ್ ಮೇಂಟೆನೆನ್ಸ್ ಕೂಡ ಅಷ್ಟೇ ಚೆನ್ನಾಗಿ ಮಾಡಬೇಕು. ನಾವು ಸ್ಕಿನ್ನ ಪ್ರಾಪರಾಗಿ ಸ್ಕಿನ್ ಕೇರ್ನ ತುಂಬ ಚೆನ್ನಾಗಿ ಮಾಡಬೇಕು. ಆವಾಗಲೇ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಹಾಳಾಗುತ್ತೆ, ಡ್ಯಾಮೇಜ್ ಆಗುತ್ತೆ, ಪಿಗ್ಮೆಂಟೇಷನ್ ಆಗುತ್ತೆ, ಡಾರ್ಕ್ ಆಗುತ್ತೆ, ಡಲ್ನೆಸ್ ಆಗುತ್ತೆ. ಸೊ ಈ ಥರ ಪ್ರಾಬ್ಲಮ್ ಆಗಬಾರ್ದು ಅಂದರೆ ಒಂದು ಒಳ್ಳೆ ಕ್ರೀಮ್ ಬೇಕು ಅನ್ನೋದಾದರೆ ಈ ಒಂದು ಕ್ರೀಮ್ನ ನೀವು ಯೂಸ್ ಮಾಡ್ಬೋದು, ನಿಮ್ಮ ಸ್ಕಿನ್ ಕೇರಲ್ಲಿ ಇನ್ಕ್ಲೂಡ್ ಮಾಡ್ಕೋಬೋದು. ಸೊ ಕ್ರೀಮ್ ನಿಮಗೆ ಮಾರ್ಕೆಟಲ್ಲಿ 170 ಇರುತ್ತೆ, ಕೆಲವೊಂದು ಸರಿ ಸೇಲ್ ನಡೀತಿರ್ಬೇಕಾದ್ರೆ 150, 160ಗೂ ಸಿಗ್ಬೋದು. ನೀವು ಆನ್ಲೈನಲ್ಲಿ ತರಿಸ್ಕೋತೀರಾ ಅಂದರೆ ತುಂಬ ಕೇರ್ಫುಲ್ಲಾಗಿ ತರಿಸ್ಕೊಳ್ಳಿ. ಬಿಕಾಸ್ ನಿಮ್ಮ ಸ್ಕಿನ್ಗೆ, ನಿಮ್ಮ ಫೇಸ್ಗೆ ಅಪ್ಲೈ ಮಾಡ್ತೀರಾ ಅಂದರೆ ನೀವು ತುಂಬ ಸಾರಿ ಯೋಚನೆ ಮಾಡಿ. ನನ್ನ ಕೇಳೋದಾದರೆ ನೀವು ಫಾರ್ಮಸಿಯಲ್ಲಿ ಹೋಗಿನೇ ತರಿಸ್ಕೊಳ್ಳಿ. ಬಿಕಾಸ್ ಅದು ಎಕ್ಸ್ಚೇಂಜ್ ಆಗಿ ಬರುತ್ತೆ, ಸೊ ಕೆಮಿಕಲ್ ಥರ ಬರುತ್ತೆ, ಬೇರೆ ಥರನೇ ಬರುತ್ತೆ ಅಂತ ತುಂಬ ಜನ ಹೇಳ್ತಾರೆ. ಬಿಕಾಸ್ ನಾನು ಯಾವತ್ತೂ ಆನ್ಲೈನಲ್ಲಿ ತರಿಸಿಲ್ಲ. ಸೊ ನಾನು ಫಾರ್ಮಸಿಯಲ್ಲಿ ಹೋಗಿ ತರಿಸ್ಕೊತಿದ್ದೆ. ಅದು ನಿಮಗೆ ಬೇರೆದಿದೆಯೋ, ಕೋಸಿಕೇರ್ ಚೆನ್ನಾಗಿರೋದು ಇದೆಯೋ ಅಥವಾ ಡ್ಯಾಮೇಜ್ ಇದೆಯೋ, ಸೊ ನೀವು ಹೇಗೆ ಚೆಕ್ ಮಾಡ್ಕೋಬೇಕು ಅಂದರೆ ನಿಮಗೆ ಈ ಒಂದು ಕ್ರೀಮಿ ಸ್ಟ್ರಕ್ಚರಲ್ಲಿ ಸಿಗುತ್ತೆ. ಅದು ಬೇರೆ ಆನ್ಲೈನಲ್ಲಿ ತರಿಸ್ಕೋಬೇಕಾದ್ರೆ ನೀರು ಥರ ಬರುತ್ತಲ್ಲ, ಅದು ಡೂಪ್ಲಿಕೇಟ್ ಆಗಿರುತ್ತೆ. ಸೊ ಒರಿಜಿನಲ್ ನಿಮಗೆ ಬೇಕು ಅನ್ನೋದಾದರೆ ನೀವು ಫಾರ್ಮಸಿಯಲ್ಲಿ ಹೋಗಿನೇ ತರಿಸ್ಕೊಳ್ಳಿ. ನಿಮ್ಮ ಸ್ಕಿನ್ನನ್ನು ತುಂಬ ಚೆನ್ನಾಗಿ ಗ್ಲೋ ಮಾಡುತ್ತೆ. ಹಾಗೆ ಹೈಪರ್ ಪಿಗ್ಮೆಂಟೇಷನ್ ಇದ್ದರೆ ತುಂಬ ಬೇಗನೆ ಕ್ಲಿಯರ್ ಆಗುತ್ತೆ. ಸೊ ಯಾವುದೇ ಒಂದು ಬೇರೆ ಕ್ರೀಮ್ ಯೂಸ್ ಮಾಡ್ತೀರಾ, ನಮಗೇನು ವರ್ಕ್ ಆಗಿಲ್ಲ, ಸೊ ನಮ್ಮ ಸ್ಕಿನ್ ತುಂಬ ಹಾಳಾಗಿದೆ, ರಿಪೇರ್ ಆಗ್ತಾ ಇಲ್ಲ ಅನ್ನೋರು ಈ ಕ್ರೀಮ್ನ ಒಂದು ಸಾರಿ ಯೂಸ್ ಮಾಡಿ ನೋಡಿ. ನಿಮಗೆ ನಿಮ್ಮ ಲಕ್ ಇದ್ದರೆ ತುಂಬ ಚೆನ್ನಾಗಾಗುತ್ತೆ ಫೇಸ್. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ, ಹಾನಿ ಆಗಲ್ಲ. ನೀವು ತುಂಬ ದಿನ ಯೂಸ್ ಮಾಡಿ ಸಾಕಾಗಿದೆ ಅಂತ ಅನ್ನೋದಾದರೆ ಬಿಡ್ಬೋದು. ಅದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ. ಸೊ ಪಿಂಪಲ್ ಆಗ್ಬೋದು, ಆ್ಯಕ್ನಿ ಆಗಿರ್ಬೋದು, ಈ ಥರ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ ಈ ಕ್ರೀಮ್ ಬಿಟ್ಟಾದ ನಂತರ ಕೂಡ. ಸೊ ಒಂದು ಸಾರಿ ಟ್ರೈ ಮಾಡಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡ್ತೀನಿ. ಲವ್ ಯು, ಬಾಯ್.